ಎಲ್ರಿಗೂ ನಮಸ್ಕಾರ. ಗೋವಾದಲ್ಲಿ ನೀವು ಸುತ್ತಾಡಬೇಕು ಅನ್ನೋದಿತ್ತು ಅಂತಂದರೆ ಈ ರೀತಿ ಬೈಕ್ಗಳು ಬಾಡಿಗೆ ಸಿಗುತ್ತೆ, ತಗೊಂಡು ಸುತ್ತಾಡ್ಬೋದು. ನೆಕ್ಸ್ಟು ನಾವು ಇವಾಗ ಹೋಯ್ತಿರುವಂಥದ್ದು ಕೋಟೆ ಒಳಗಡೆ. ಯಾವ ಕೋಟೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಈ ಕೋಟೆ ಒಳಗಡೆ ಹೋಗ್ಬೇಕಾದ್ರೆ ಈ ರೀತಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಆಮೇಲೆ ಹೋಗಬೇಕು. ಸಾಕಷ್ಟು ಜನ ಟೂರಿಸ್ಟು, ಟ್ರಾವೆಲರ್ಗಳು ಹೊರ ರಾಜ್ಯ ಹೊರ ದೇಶದಿಂದೆಲ್ಲ ಬರ್ತಾರೆ. ವಿದ್ಯಾಸಂಸ್ಥೆಗಳು, ಸಂಘ ಸಂಸ್ಥೆಗಳಿಂದೆಲ್ಲನೂ ಕರ್ಕೊಂಡು ಬರ್ತಾರೆ. ನೋಡಿ, ಈಗ ನಾವು ಹೋಯ್ತಿರುವಂಥ ಕೋಟೆ ಯಾವುದಪ್ಪ ಅಂತಂದರೆ ಅಗೋಡಾ ಫೋರ್ಟ್ ಅಂತೇಳಿ, ಅಗೋಡಾ ಕೋಟೆ ಅಂತ. ಇದು ಬ್ರಿಟಿಷ್ ಕಾಲದಲ್ಲಿ ಮಾಡಿದಂಥ ಕೋಟೆ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಕೋಟೆ. ಆಮೇಲೆ ಕಲರೆಲ್ಲ ಇದು ಒಳ್ಳೆ ಕೆಂಪುಗದೆ, ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ಬನ್ನಿ ಒಳಗಡೆ ಹೋಯ್ತಾ. ಈ ರೀತಿ 16,000 ಜನ ಟ್ರಾವೆಲರ್ಗಳು, ಟೂರಿಸ್ಟ್ಗಳು ಇಲ್ಲಿಗೆ ಭೇಟಿ ಕೊಡ್ತಿರ್ತಾರೆ. ಸುತ್ತ ಸಮುದ್ರ ಇದೆ ಇಲ್ಲಿ. ನೋಡಿ, ಇದೆಲ್ಲ ಕಂದಕಗಳು. ಆವಾಗ ಯಾರು ಶತ್ರುಗಳು ದಾಳಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಸುತ್ತ ಒಂದು 20-25 ಅಡಿ ಆಳದೆ. ಕೋಟೆ ಮೇಲೆ ನಿಂತ್ಕೊಂಡು ಈ ರೀತಿ ಟೂರಿಸ್ಟ್ಗಳು ಫೋಟೋಗಳು ತಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು ಈ ರೀತಿ ಮಾಡ್ತಿರ್ತಾರೆ. ನೋಡಿ, ಇದು ಕೋಟೆ ಸುತ್ತ ಇರುವಂಥ ಕಂದಕ. ಯಾವ ರೀತಿ ಕಟ್ಟವ್ರೆ ಅಂತಂದರೆ ತುಂಬ ಚೆನ್ನಾಗಿ ಕಟ್ಟವ್ರೆ, ಯಾರೂ ಶತ್ರುಗಳು ದಾಳಿ ಮಾಡಬಾರ್ದು ಅಂತ. ಇದು ನಿಮಗೆ ಫುಲ್ ಫ್ಲೆಡ್ಜು ಆ ಒಂದು ಕೋಟೆ ಕಾಣಿಸ್ತಿರುವಂಥದ್ದು. ಸುತ್ತ ಸಮುದ್ರ ಕಾಣುತ್ತೆ ನಿಮಗೆ, ಗೋವಾ ಸಮುದ್ರ. ಹಲವಾರು ರಾಜ್ಯದಿಂದ ಇಲ್ಲಿಗೆ ಟೂರಿಸ್ಟ್ಗಳು ಬರ್ತಾರೆ. ಇದು ನಾನು ಏನು ನಿಂತಿದ್ದೀನಿ, ಇದು ಗೋಡೌನ್ ಥರನೂ ಅದೇ, ಜೈಲ್ ಥರನೂ ಅದೇ. ಹೆಚ್ಚು ಕಡಿಮೆ 40-50 ಅಡಿ ಆಳ ಇದೆ. ಅದ್ರ ಸುತ್ತ ಕೋಟೆ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಯಾಕೆ ಎಲ್ಲ ಕೆಂಪಿಗೆ ಇದೆ ಗೋಡೆಗಳು ಅಥವಾ ಈ ಒಂದು ಜಾಗ ಅಂತಂದರೆ, ಪೂರ್ತಿ ಎಲ್ಲ ಕೆಂಪು ಮಣ್ಣು, ಕೆಂಪು ಕಲ್ಲೇ ಇದು. ಹಂಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೇನು ಪೇಂಟಿಂಗು ಬೇಡ, ಏನೂ ಬೇಡ, ಎಲ್ಲ ಇದೇ ಕಲರಲ್ಲಿ ಇರುತ್ತೆ, ಮಣ್ಣು ಕಲ್ಲು ಎಲ್ಲ. ಇವರು ಎಲ್ಲ ಟೈಮಲ್ಲಿ ಹಿಂಗಿರಲ್ಲ, ಒಂದೊಂದು ಟೈಮ್ ಹಂಗೆ ಆಡ್ತಾರೆ. ನೀವು ಏನು ತಪ್ಪು ತಿಳ್ಕೊಬೇಡಿ. ಇದು ಕೋರ್ಟು. ನಾವೀಗ ಮತ್ತೆ ಹೊರಗಡೆ ಹೋಗೋದಕ್ಕೆ ಹೋಯ್ತಿರೋದು. ಇಲ್ಲೇನು ಪಿಕ್ಚರ್ಗಳಿವೆ ಅದೆಲ್ಲ ಹಳೆ ಪಿಕ್ಚರು. ಕೆಳಗಡೆ ಹಾಕಿರುವಂಥವೆಲ್ಲ ಹೊಸ ಪಿಕ್ಚರು. ಅಂತಂದರೆ ಬ್ರಿಟಿಷರು ಬಂದ ಮೇಲೆ ಇಲ್ಲಿ ಆಳ್ವಿಕೆ ನಡೆಸೋಕ್ಕೆ ಶುರು ಮಾಡಿದ್ಮೇಲೆ ಕಟ್ಟಿರುವಂಥ ಕೋಟೆಗಳವು. ನಾವು ಪ್ರವೀಣ್ ನೆಗೆರ್ಲ ಕಾಸ್ಕಿ ಸಾಕ್ಬಿಟ್ಟಾರ. ಪ್ರವೀಣ್ ನೋಡ್ಕೊಂಡು ಹಂಗೆ ಟೋಪಿಯಾಸು ಪ್ರೇಮ, ಟೋಪಿಯಾಸು ಖರ್ಚಿಗಾಯ್ತು ದುಡ್ಡು. ಬ್ರಿಟಿಷರು ಮೇಯ್ನಾಗಿ ಗೋವಾದಲ್ಲೇ ಆಳ್ವಿಕೆ ನಡೆಸ್ತಿದ್ದರಿಂದ ಇಲ್ಲಿನ ಕಲ್ಚರು, ಕಟ್ಟಡಗಳು, ವ್ಯವಹಾರಗಳೆಲ್ಲ ಒಂದು ಸ್ವಲ್ಪ ಬ್ರಿಟಿಷ್ ರೀತಿಯೇ ಇರುತ್ತೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಸುಮಾರು ವರ್ಷಗಳ ನಂತರ ಗೋವಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಆಮೇಲೆ ನಮ್ಮ ಭಾರತದ ಬಾವುಟ ಹಂಗೆ ವಿಜೃಂಭಣೆಯಿಂದ ಹಾರಾಡ್ತಾ ಇದೆ. ಅದನ್ನು ನೋಡೋಕ್ಕೆ ಒಂದು ಖುಷಿ. ಗೋವಾಗೆ ಹೋದಂಥವ್ರು ಈ ಅಗೋಡಾ ಫೋರ್ಟು, ಈ ಅಗೋಡಾ ಕೋಟೆ ಏನಿದೆ ಇದನ್ನು ನೋಡ್ಕೊಬನ್ನಿ, ಚೆನ್ನಾಗಿದೆ ಅಂತ ಹೇಳ್ತಾ ಪ್ರೇಮ್ ಕುಮಾರ್, ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ.